ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಸಿರಿ ಕನ್ನಡ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 2 ಪೂರಕ ಪಾಠಗಳಲ್ಲಿ ಬರುವಂತಹ 5ನೆಯ ಪಾಠ ನನ್ನ ಬಾಲ್ಯ ಗದ್ಯ. ಇದನ್ನು ಬರೆದವರು ಗಣೇಶ ಅಮೀನಗಡ. ನನ್ನ ಬಾಲ್ಯ ಯಾರ್ದಾಗಾದ್ರೆ ನನ್ನ ಬಾಲ್ಯ, ಇಂಗ್ಲೀಷಲ್ಲಿ ಮೈ ಚೈಲ್ಡ್ಹುಡ್ ಅಂತ ಕರೀತಾರೆ. ಯಾರು ಹಾಗಾದವರು ಅಂತವ್ರು ಅಂದರೆ ಏಣಗಿ ಬಾಳಪ್ಪ. ಇವರೇ ಏಣಗಿ ಬಾಳಪ್ಪನವರು. ಕನ್ನಡದ ಚಲನಚಿತ್ರ ಜನ್ಮದ ಜೋಡಿ ಟಿ.ಎಸ್. ನಾಗಾಭರಣರವರು ನಿರ್ದೇಶಿಸಿರುವಂಥ ಚಿತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಜನ್ಮದ ಜೋಡಿಯಲ್ಲಿ ಅದ್ಭುತವಾದ ಅಭಿನಯವನ್ನು ಮಾಡಿರುವಂತಹ ಮಹಾನ್ ವ್ಯಕ್ತಿ ಏಣಗಿ ಬಾಳಪ್ಪನವರು. ನಿರೂಪಣೆ ಮಾಡಿರುವರು ಅಂದರೆ ನಿರೂಪಕರು, ಆ್ಯಂಕರ್ ಯಾರಪ್ಪ ಅಂದರೆ ಡಾಕ್ಟರ್ ಗಣೇಶ್ ಅಮೀನ್ಗಡ. ಮಕ್ಕಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಈ ಪಾಠವನ್ನು ಓದಿ ಅರ್ಥವನ್ನು ವಿವರಿಸುತ್ತಾ ಹೋಗುತ್ತೇನೆ. ದಯವಿಟ್ಟು ನಿಮ್ಮ ಕನ್ನಡ ಭಾಷಾ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಗಮನಿಸಿ ಹಾಗೂ ಈ ವಿಡಿಯೋವನ್ನು ಸಹ ವಾಚ್ ಮಾಡಿ. ಪ್ರವೇಶ. ಕಲೆಗಳಲ್ಲಿ ರಂಗಕಲೆಯ ಸ್ಥಾನ ಬಲು ಹಿರಿದು. ಮಾತುಗಾರಿಕೆ, ನಟನೆ, ವೇಷಭೂಷಣ ಇಲ್ಲಿ ಮುಖ್ಯ. ಕಲೆಗಳಲ್ಲಿ ಪ್ರತಿಯೊಂದು ಕಲೆಗಳಿದೆ. ಚಲನಚಿತ್ರದಲ್ಲಿ ಅಭಿನಯಿಸುವುದು ಒಂದು ಕಲೆ, ನಾಟಕಗಳಲ್ಲಿ ಪಾತ್ರವನ್ನು ಮಾಡುವುದು ಒಂದು ಕಲೆ, ನೀವು ಚಿತ್ರವನ್ನು ಬಿಡಿಸುವುದು ಒಂದು ಕಲೆ. ಅಂತಹ ಕಲೆಗಳಲ್ಲಿ ರಂಗಕಲೆಯ ಸ್ಥಾನ ಬಲು ಹಿರಿದು. ರಂಗಕಲೆ ಅಂದರೆ ನಾಟಕವನ್ನು ಅಭಿನಯಿಸುವಂಥ ಕಲೆ. ಆ ಸ್ಥಾನ ಬಹಳ ಹಿರಿದು, ದೊಡ್ಡದಾಗಿದೆ. ಇಲ್ಲಿ ಮಾತುಗಾರಿಕೆ ಇರ್ತದೆ, ಮಾತಾಡೋದಿರ್ತದೆ, ನಟನೆ ಆ್ಯಕ್ಟಿಂಗ್ ಮಾಡೋದಿರ್ತದೆ. ವೇಷಭೂಷಣ, ಇಲ್ಲಿ ಆ ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣಗಳನ್ನು ಹಾಕಿಕೊಂಡು ಅಭಿನಯಿಸೋದು ಮುಖ್ಯವಾಗಿರ್ತದೆ. ನಾಟಕದ ಕಲಾವಿದರು ನೋಡುಗರ ಮನಸ್ಸನ್ನು ತಿಳಿದವರಾಗಿರ್ತಾರೆ. ನಾಟಕದಲ್ಲಿ ಅಭಿನಯಿಸುವಂಥ ಕಲಾವಿದರು ಇರ್ತಾರಲ್ಲ, ನೋಡುಗರು ಅಂದರೆ ಪ್ರೇಕ್ಷಕರು, ಆಡಿಯನ್ಸ್ನ ಮನಸ್ಸನ್ನು ತಿಳ್ಕೊಂಡಿರ್ತಾರೆ. ಇಲ್ಲಿ ಸ್ನೇಹ, ಆರಾಧನೆಗೆ ಮೊದಲ ಸ್ಥಾನ. ರಂಗ ಕಲಾವಿದರು ಅಂದರೆ ನಾಟಕದ ಪಾತ್ರಧಾರಿಗಳು, ರಾಗರಸಿಗಳು. ಕಷ್ಟದಲ್ಲೂ ಸಂತೋಷವನ್ನು ಕಾಣುತ್ತಾ ಕಲಾರಸಿಕರನ್ನು ಸಂತೋಷಪಡಿಸುತ್ತಾ ಬಾಳುತ್ತಾರೆ. ಅಂದರೆ ಈ ನಾಟಕಗಳಲ್ಲಿ ಅಭಿನಯಿಸುವಂತಹ ರಂಗಕರ್ಮಿಗಳು ಅಂದರೆ ರಂಗದ ನಟರು. ಅಂದರೆ ನಾಟಕದ ನಟರು ತಮ್ಮಲ್ಲಿ ಕಷ್ಟ ಇದ್ದು ಸಹ ಪ್ರೇಕ್ಷಕರನ್ನ, ಕಲಾರಸಿಕರು ಅಂದರೆ ಪ್ರೇಕ್ಷಕರನ್ನ, ಕಲೆಯನ್ನು ಆರಾಧಿಸುವಂಥವ್ರನ್ನ ಸಂತೋಷಪಡಿಸುತ್ತಾ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಸಹ ಬಾಳ್ತಾ ಇರ್ತಾರೆ. ಜನಮನದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಅಂದರೆ ಜನರ ಮನಸ್ಸಿನಲ್ಲಿ ಅವರು ಶಾಶ್ವತವಾಗಿ ಉಳಿಯುತ್ತಾರೆ. ಅಂದರೆ ಇಂಥ ಪಾತ್ರವನ್ನು ಮಾಡಿದ್ದರು, ತುಂಬ ಸೊಗಸಾಗಿ ಅಭಿನಯಿಸಿದ್ದರು ಅಂತ ಜನರೆಲ್ಲರೂ ಸಹ ನೆನೆಸ್ಕೊತಾ ಇರ್ತಾರೆ. ಪ್ರತಿ ಪೀಳಿಗೆಯೂ ಸಹ ಅವರನ್ನು ನೆನೆಸ್ಕೊತಾರೆ. ಡಾಕ್ಟರ್ ಅಮೀನ್ಗಡ್ ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಆ್ಯಂಕರ್ ಮಾಡ್ತಾ ಇದ್ದಾರೆ. ನಾನು ಸಹ ಓದ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ. ನಾನೊಬ್ಬ ರಂಗಭೂಮಿ ಸಾಮಾನ್ಯ ನಟ. ನಟನು ಯಾವಾಗಲೂ ಸಮುದಾಯದ ಎದುರಿನಲ್ಲಿಯೇ ನಟನಾಗಿ ಬಾಳುತ್ತಾನೆ. ಈ ಸಮುದಾಯದ ಆಶ್ರಯ ತಪ್ಪಿದರೆ ನಟ ಬದುಕಿರಲಾರ. ಮೀನಿಗೆ ನೀರಿನ ಸಂಘವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಘವಿರುತ್ತದೆ. ಇಲ್ಲಿ ನಾನೊಬ್ಬ ರಂಗಭೂಮಿಯ ಸಾಮಾನ್ಯ ನಟ, ಒಬ್ಬ ಕಾಮನ್ ಆಕ್ಟರ್. ನಾನು ನಾಟಕ ಭೂಮಿಯ, ನಾಟಕ ಕ್ಷೇತ್ರದ ಸಾಮಾನ್ಯ ನಟನಾಗಿದ್ದೇನೆ. ನಟನೆ ಯಾವಾಗಲೂ ಸಮುದಾಯದ ಜನರ ಗುಂಪಿನಲ್ಲಿ ಎದುರಿನಲ್ಲಿ ನಟನಾಗಿ ಬಾಳ್ತಾನೆ. ಇನ್ನು ಹೊರಗಡೆ ಬಾಳಕ್ಕಾಗ್ತದ? ಜನರ ಎದುರಿನಲ್ಲಿ ಅವನು ಬಾಳ್ಬೇಕು. ನಟ ನಾನು, ಒಬ್ಬ ಆಕ್ಟರ್ ನಾನು ಜನರ ಮನಸ್ಸಿನಲ್ಲಿ ಇರಬೇಕು. ಅದರಿಂದಲೇ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರು, ಅಭಿಮಾನಿಗಳೇ ನನ್ನ ದೇವರು ಅಂತ ಕರೆದರು. ಈ ಸಮುದಾಯದ ಆಶ್ರಯ ತಪ್ಪಿದರೆ ಅಂದರೆ ಜನರ ಆಶ್ರಯ ತಪ್ಪಿದರೆ ನಟ ಬದುಕಿರಲಾರ. ಅವನಿಗೆ ನಟ ಬದುಕಿರಲಾರ ಅಂದರೆ ಅವನಿಗೆ ಅವಕಾಶಗಳು ಸಿಗಲ್ಲ. ಅವನು ಜನರ ಮನಸ್ಸಿನಲ್ಲಿ ಆಗಿ ಹೊರಟೋಗ್ತಾನೆ ಅಂತ ಇದರ ಅರ್ಥ. ಮೀನಿಗೆ ನೀರಿನ ಸಂಘವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಘವಿರ್ತದೆ. ಮೀನು ಎಲ್ಲಿ ಜೀವಿಸುತ್ತೆ? ನೀರಿನಲ್ಲಿ ಅಲ್ವಾ? ನೀರೇ ಅದರ ಸಂಘ, ಅಂದರೆ ಸ್ನೇಹಿತ. ಹಾಗೆ ನಟನಿಗೆ ಪ್ರೇಕ್ಷಕರ ಸಂಘವಿರ್ತದೆ. ಆಡಿಯನ್ಸ್ ಅಂತೀವಲ್ಲ, ಪ್ರೇಕ್ಷಕರೇ ಅವರ ನಾಡಿಗಳು, ಸ್ನೇಹಿತರು ಅಂತ ಇದರ ಅರ್ಥ. ನಟನಾಗಿ ನಿಂತು ಹೋಗಿ ಪ್ರೇಕ್ಷಕರ ಸಮ್ಮುಖತೆ ತಪ್ಪಿ ಬಹಳ ದಿನಗಳಾಗಿದ್ದರೂ ನನ್ನನ್ನು ಇಂದಿಗೂ ಸಮುದಾಯದ ಎದುರಿಗೆ ರಂಗಕರ್ಮಿಯಾಗಿ ನಿಲ್ಲಿಸುತ್ತಿರುವುದರಿಂದ ಜೀವನವು ನನ್ನ ಪಾಲಿಗೆ ಇಷ್ಟೊಂದು ಉದಾರವಾಗಿ ವರ್ತಿಸಿದೆ ಎಂದು ಗೊತ್ತಾಗುತ್ತದೆ. ಇಲ್ಲಿ ನಾನು ನಟನಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಾಯಕ ನಟನಾಗಿ ಇರಬಹುದು ಅಥವಾ ಸಾಮಾನ್ಯ ನಟನಾಗಿರ್ಬೋದು. ಇಲ್ಲಿ ನಟನಾಗಿ ನಿಂತು ಹೋಗಿ ಪ್ರೇಕ್ಷಕರ ಸಮ್ಮುಖದಲ್ಲಿ ತಪ್ಪಿ ಬಹಳ ದಿನಗಳಾದರೂ ನನ್ನನ್ನು ಇಂದಿಗೂ ಸಮುದಾಯ ಎದುರಿಗೆ ರಂಗಕರ್ಮಿಯಾಗಿ ನಿಲ್ಲಿಸುತ್ತಿರುವುದರಿಂದ ಜೀವನವು ನನ್ನ ಪಾಲಿಗೆ ಇಷ್ಟೊಂದು ಉದಾರವಾಗಿ ವರ್ತಿಸಿದೆ ಎಂದು ಗೊತ್ತಾಗ್ತದೆ. ಅಂದರೆ ಇವರೀಗ ನಟನೆಯನ್ನು ಕೈ ಬಿಟ್ಬಿಟ್ಟಿದ್ದಾರೆ, ವಯಸ್ಸಾಗಿಬಿಟ್ಟಿದೆ. ಆದರೆ ಜನರ ಸಮುದಾಯದಿಲ್ಲ, ಜನರ ಗುಂಪು ಅವ್ರನ್ನ ರಂಗಕರ್ಮಿ, ನಾಟಕದ ಕೆಲಸವನ್ನು ಮಾಡುವಂತಹ ಬಹಳ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ ಅಂತ ಆಗಲೇ ಹೆಸರು ಕೊಟ್ಬಿಟ್ಟಿದೆ. ಆದ್ದರಿಂದ ನನ್ನ ಪಾಲಿಗೆ ಇಷ್ಟೊಂದು ಉದಾರವಾಗಿ ವರ್ತಿಸಿದೆ ಈ ರಂಗಭೂಮಿ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಜನರು ನನಗೆ ತೋರಿರುವ ಮತ್ತು ಈಗಲೂ ತೋರುತ್ತಿರುವ ಪ್ರೀತಿಯಿಂದ ನನ್ನ ಕಂಠ ಕೃತಜ್ಞತೆಯಿಂದ ಬಿಗಿದು ಬರುತ್ತದೆ. ಜನರಿದರಲ್ಲ, ಕರ್ನಾಟಕದ ಜನರು, ಕನ್ನಡಿಗರು ನನಗೆ ತೋರಿರುವಂಥ ಪ್ರೀತಿ, ವಿಶ್ವಾಸ, ಆದರ, ಗೌರವ ಇವೆಲ್ಲವುದರಿಂದ ನನ್ನ ಕಂಠ
ನನಗೆ ಮಾತನಾಡುವುದಕ್ಕೆ ಕೃತಜ್ಞತೆಯಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ಏನೇನು ಹೇಳಬೇಕು ಎನಿಸಿದರೂ ಸಮಾಜದ ಋಣಭಾರದಿಂದ ನನಗೆ ಮಾತೇ ಬರದಂತಾಗಿದೆ. ಎಷ್ಟೊಂದು ಜನರ ಋಣ ನನ್ನ ಮೇಲಿದೆ. ಅವರ ಪ್ರೀತಿ ಅಪಾರವಾದುದು. ಅದನ್ನು ಸ್ವೀಕರಿಸಲು ನನ್ನ ಜೋಳಿಗೆ ಚಿಕ್ಕದು. ನನ್ನನ್ನು ಕಲಾವಿದನನ್ನಾಗಿ ಮಾಡಿದ ಪರಿಯು ಚಿತ್ರಪಟದಂತೆ ನನ್ನ ಕಣ್ಮುಂದೆ ನಿಂತಿದೆ. ಇಲ್ಲಿ ನೋಡಿ, ಜನರ ಸಮಾಜದ ಋಣ ನನ್ನ ಮೇಲೆ ಬಿದ್ದಿದೆ. ಅವರ ಪ್ರೀತಿ ಅಪಾರವಾದುದು. ಅದನ್ನು ಸ್ವೀಕರಿಸಲು ಜೋಳಿಗೆ ಗೊತ್ತಲ್ಲ, ಈ ಪಂಚೆಯಿಂದ ಮಾಡಿಕೊಂಡು ಹೆಗಲ ಮೇಲೆ ಹಾಕೊಂಡಿರ್ತಾರೆ ಜೋಳಿಗೆ, ಅದು ಚಿಕ್ಕದಾಗಿದೆ. ನನ್ನನ್ನು ಕಲಾವಿದನನ್ನಾಗಿ ಮಾಡಿದ ಪರಿಯು ಚಿತ್ರಪಟದಂತೆ ಅಂದರೆ ನನ್ನನ್ನು ಕಲಾವಿದನನ್ನಾಗಿ ಮಾಡಿದ ಜನತೆ ಇದರಲ್ಲ, ಕನ್ನಡ ನಾಡಿನ ಜನರು ಚಿತ್ರಪಟದಂತೆ ನನ್ನ ಕಣ್ಣು ಮುಂದೆ ನಿಂತಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಏಣಗಿ ಬಾಳಪ್ಪನವರ ಸಂಕ್ಷಿಪ್ತ ಜೀವನ ಚರಿತ್ರೆ ಇದೆ. ಪ್ರೀತಿಯ ಸಹೋದರರೇ, ಬಂಧು ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ, ನಾನು ಒಂದು ತೀರಾ ಸಾದಾ ಕುಟುಂಬದಲ್ಲಿ 1914ರಲ್ಲಿ ಹುಟ್ಟಿದವ. ತಾರೀಕು ಗೊತ್ತಿಲ್ಲ. ಅವ್ವ ಬಾಳಮ್ಮ, ತಂದೆ ಕರಿಬಸಪ್ಪ. ಇವರಿಗೆ ನಾವು 3 ಮಕ್ಕಳು: ಅಣ್ಣ ಬಸಪ್ಪ, ಅಕ್ಕ ವೀರವ್ವ ಮತ್ತು ನಾನು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿ ನನ್ನೂರು. ನಮಗೆ ಪೂರ್ವಾರ್ಜಿತವಾಗಿ 14 ಎಕರೆ ಹೊಲವಿತ್ತು. ಅದು ಬಾಗಾಯಿತಲ ಅಥವಾ ನೀರಾವರಿಯಲ್ಲ. ತಂದೆ ಇದ್ದಿದ್ದರೆ ಅಷ್ಟರಲ್ಲೇ ಉಂಡುಟ್ಟು ಬದುಕಬಹುದಿತ್ತೇನೋ. ಆದರೆ ನನ್ನ ಬಾಲ್ಯದಲ್ಲಿ ಆ ಭಾಗ್ಯ ನನಗಿಲ್ಲವಾಯಿತು. ಇಲ್ಲಿ ಏಣಗಿ ಬಾಳಪ್ಪನವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನೇ ನಿರೂಪಣೆ ಮಾಡ್ತಾ ಇರೋರು ಡಾಕ್ಟರ್ ಗಣೇಶ್ ಅಮೀನ್ಗಡ್ರವರು. ಅವರ ಹುಟ್ಟುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಒಂದು ತೀರಾ ಸಾದಾ ಕುಟುಂಬ, ಸಾಮಾನ್ಯ ಕುಟುಂಬ, ಕಾಮನ್ ಫ್ಯಾಮಿಲಿಯಲ್ಲಿ 1914ರಲ್ಲಿ ಹುಟ್ಟಿದವು. ತಾರೀಕು ಗೊತ್ತಿಲ್ಲ. ಆಗಿನ ಕಾಲದಲ್ಲಿ ತಾರೀಕು ಹುಟ್ಟಿದ ದಿನಾಂಕಗಳು, ಜನ್ಮ ದಿನಾಂಕಗಳು ಗೊತ್ತಿರ್ತಿರಲಿಲ್ಲ. ಯಾಕೆ ಬರೆದಿಟ್ಟಿರಲಿಲ್ಲ. ಜನರು ಬಾಯಿನೆಲ್ಲ ಇಟ್ಕೋತಿರು, ನೆನಪಿನೆಲ್ಲ ಇಟ್ಕೋತಿರು, ಅಥವಾ ಮನೆಯಲ್ಲಿರುವಂತಹ ಒಂದು ಕಂಬದ ಮೇಲೆ ಎಲ್ಲೋ ಬರೀತಿದ್ರು. ಆಗಿನ ಕಾಲದಲ್ಲಿ ಆ ರೀತಿ ವ್ಯವಸ್ಥೆ ಇತ್ತು. ಅದರಿಂದ ಇವರು ಹುಟ್ಟಿದ ತಾರೀಕು ಗೊತ್ತಿರಲಿಲ್ಲ. ವರ್ಷ ಮಾತ್ರ 1914. ಅವರ ಅವ್ವ, ಅವ್ರ ತಾಯಿ ಬಾಳಮ್ಮ, ಅವರ ತಂದೆ ಅಪ್ಪ ಕರಿಬಸಪ್ಪ. ಇವರಿಗೆ ನಾವು 3 ಮಕ್ಕಳಿದ್ರು. ಅಣ್ಣ ಬಸಪ್ಪಿದ್ದ, ಅಕ್ಕ ವೀರವ್ವ ಮತ್ತು ನಾನು ಅಂದರೆ ಏಣಗಿ ಬಾಳಪ್ಪನವರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಏಣಗಿನ ಊರು ಅವರು ಹುಟ್ಟಿದ ಊರಾಗಿರ್ತದೆ. ಅದರಿಂದಲೇ ಅವರನ್ನ ಏಣಗಿ ಬಾಳಪ್ಪ ಅಂತ ಕರೀತಿದ್ರು. ನಮಗೆ ಪೂರ್ವಾರ್ಜಿತವಾಗಿ 14 ಎಕರೆ ಹೊಲವಿತ್ತು. ಅಂದರೆ ತಾತ ಮುತ್ತಾತರ ಕಾಲದಿಂದಲೂ ಬಂದಿದ್ದಂತಹ 14 ಎಕರೆ ಹೊಲ ಇತ್ತು. ಅದು ಬಾಗಾಯಿತಲ್ಲ ಅಂದರೆ ತೆಂಗಿನ ತೋಟ ಅಂತೀವಲ್ಲ ಅದು, ಅಥವಾ ನೀರಾವರಿ ಅಲ್ಲ, ನೀರಾವರಿ ಜಮೀನು ಅಂತೀವಲ್ಲ ಅದು. ಯಾವುದಪ್ಪ ಅಂದರೆ ಭತ್ತ, ಕಬ್ಬು ಇಂಥ ಬೆಳೆಗಳನ್ನು ಬೆಳೀತಾರೆ ನೀರಾವರಿ ಭೂಮಿಯಲ್ಲಿ. ತಂದೆ ಇದ್ದಿದ್ದರೆ ಅಷ್ಟರಲ್ಲೇ, ಅವ್ರ ತಂದೆ ಬದುಕಿದ್ರೆ ಉಂಡುಟ್ಟು 14 ಎಕರೆಯಲ್ಲಿ ಊಟ ಮಾಡಿಕೊಂಡು ಜೀವನ ಮಾಡ್ತಿದ್ರೇನೋ ಏನು. ಆದರೆ ಒಂದು ದುರ್ಘಟನೆ ಆಗ್ತದೆ. ನನ್ನ ಬಾಲ್ಯದಲ್ಲಿ ಆ ಭಾಗ್ಯ ನನಗಿಲ್ಲದಾಯಿತು. ಅಂದರೆ ಏನಾಯ್ತಪ್ಪ ಅಂದರೆ, ನಾನು ಹುಟ್ಟಿದ 3 ವರ್ಷಕ್ಕೆ ತಂದೆ ತೀರಿಕೊಂಡ್ರು. ಏಣಗಿ ಬಾಳಪ್ಪನವರ ತಂದೆ ಕರಿಬಸಪ್ಪನವರು ನಿಧನರಾದರು, ತೀರ್ಕೊಂಡ್ರು. 12-13 ವರ್ಷದವನಾಗಿದ್ದಾಗ ಅಕ್ಕ ಅಣ್ಣನೂ ತೀರ್ಕೊಂಡ್ರು. ಶಾಡ್, ಬಹಳ ದುಃಖವಾಗ್ತದೆ. ಎಂಥ ಘಟನೆ ಆಗಿದೆ ಏಣಗಿ ಬಾಳಪ್ಪನವರ ಜೀವನದಲ್ಲಿ. ಗಮನಿಸಿ ಮಕ್ಕಳ. ಹೊಲವು ಸಾಲದ ಒತ್ತೆ ಬಿತ್ತು. ಮನೆಯ ಆರ್ಥಿಕ ವ್ಯವಹಾರಗಳನ್ನು ಮಾಡುವುದಕ್ಕೆ ಸಾಧ್ಯವಾಗದೆ, ಜೀವನವನ್ನು ಸಾಗಿಸುವುದಕ್ಕೆ ಆಗದೆ ಹೊಲವು ಸಾಲದಲ್ಲಿ ಮುಳುಗಿರ್ತದೆ. ನನ್ನ ತಾಯಿ ಸ್ವಲ್ಪ ಸ್ಥಿತಿವಂತರ ಮನೆಯಿಂದ ಬಂದವಳು. ಏಣಗಿ ಬಾಳಪ್ಪನವರ ತಾಯಿಯಾದ ಬಾಳಮ್ಮನವರು ಸ್ವಲ್ಪ ಶ್ರೀಮಂತರು, ಸ್ಥಿತಿವಂತರು ಅಂದರೆ ಹಣಕಾಸಿನಲ್ಲಿ, ಆರ್ಥಿಕ ಜೀವನದಲ್ಲಿ ಸ್ವಲ್ಪ ಚೆನ್ನಾಗಿರ್ತಾರೆ. ಅಂಥವ್ರನ್ನ ಸ್ಥಿತಿವಂತರು ಅಂತ ಕರೀತಾರೆ. ಆ ಮನೆಯಿಂದ ಬಂದವಳು ಅವಳ ತಾಯಿ. ಅದರಿಂದ ಅವಳಿಗೆ ಹೊಲದಲ್ಲಿ ಕೂಲಿ ಮಾಡುವ ಅಭ್ಯಾಸವಿರಲಿಲ್ಲ. ಆದರೆ ದುರ್ದೈವ ಆಕೆಯಿಂದ ಅದನ್ನು ಮಾಡಿಸಿತು. ಎಂಥ ದುರ್ಘಟನೆ ನೋಡಿ. ಏಣಗಿ ಬಾಳಪ್ಪನವರ ತಾಯಿ ಬಾಳಮ್ಮನವರು ಮನೇಲಿ ಕೆಲಸ ಮಾಡ್ಕೊಂಡಿದ್ದರು. ಅವರ ಗಂಡ ಸತ್ತೋದಾಗ ಇಂಥ ಮನೆಗೆ ಎಂಥ ಸ್ಥಿತಿ ಬಂತು ಅನ್ನೋದನ್ನ ಗಮನಿಸಿ. ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಆಧಾರ ಸ್ತಂಭವಾಗಿರ್ತಾರೆ. ಅವರು ನಿಧನರಾದರೆ ಆ ಮನೆ ಆರ್ಥಿಕ ಹೊಡೆತದಿಂದ ಕಂಗಾಲಾಗುತ್ತೆ. ಹಾಗೂ ಮನೆಯ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಪ್ರತಿಷ್ಠಿತೆಗಳು ಸಹ ಇರುವುದಿಲ್ಲ. ನನ್ನ ಅವ್ವ ಬೇರೆಯವರ ಹೊಲದಲ್ಲಿ ಕೆಲಸಕ್ಕೆ ಹೋಗಲು ಮನಸ್ಸು ಗಟ್ಟಿ ಮಾಡಿದಳು. ಹೋಗ್ಲೇಬೇಕಲ್ವಾ, ಜೀವನ ಮಾಡಕ್ಕೆ ದುಡ್ಡು ಬೇಕಲ್ವಾ. ಮನೆಯಿಂದ ಕೆಲಸಕ್ಕೆ ಹೋಗದವರು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡಕ್ಕೆ ನಿರ್ಧಾರ ಮಾಡ್ತಾರೆ. ದುಡಿಲಿಕ್ಕೆ ಹೋದಳು, ಕೆಲಸ ಮಾಡೋದಕ್ಕೆ, ಹಣವನ್ನು ಸಂಪಾದನೆ ಮಾಡೋದಕ್ಕೂ ಹೋದಳು. ಆದರೆ ಬೇರೆ ಆಳುಗಳಂತೆ ಇವಳಿಂದ ಕೆಲಸವಾಗುವುದಿಲ್ಲವೆಂದು ಕಂಡ ಸಾಹುಕಾರರು ನಾಳೆಯಿಂದ ಕೆಲಸಕ್ಕೆ ಬರಬೇಡವೆಂದು ಹೇಳಿದರು. ಬೇರೆ ಆಳುಗಳು ಕೆಲಸ ಮಾಡಿ ಪಳಗಿರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಪಾಪ ಏಣಗಿ ಬಾಳಪ್ಪನವರ ತಾಯಿ ಮನೆಯಲ್ಲೇ ಇದ್ದಂಥವರು, ಶ್ರೀಮಂತರ ಮನೆಯವಳು. ಆದರೆ ಕೆಲಸ ಮಾಡೋಕ್ಕೆ ಎಲ್ಲಿ ಸಾಧ್ಯ ಆಗ್ತದೆ? ಹಾಗಲ್ಲ. ಇದರಿಂದ ಆಗಿನ ಕಾಲದಲ್ಲಿ ಸಾಹುಕಾರ ನೋಡ್ದ, ಇವಳಿಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ, ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಹೇಳ್ತಾನೆ. ಕಣ್ಣೀರು ಹಾಕುತ್ತಿದ್ದ ಅವನಿಗೆ ಆಗ ನಾನು ನನ್ನ ಬಾಲಬುದ್ಧಿಗೆ ತಕ್ಕಂತ ಹೇಳಿದೆ. ಇಲ್ಲಿ ಚಿಕ್ಕ ಹುಡುಗ ಆಗಿರ್ತಾರೆ ಬಾಳಪ್ಪನವರು, ಕಣ್ಣೀರು ಹಾಕ್ತಿರ್ತಾರೆ ಅವ್ರ ತಾಯಿ ಮಗನ ನೀರು ಸಾಕೋದು ಅಂತ. ಆಗ ಇವರೇ ಅವ್ರ ತಾಯಿಗೆ ಬುದ್ಧಿಯನ್ನು ಹೇಳ್ತಾರೆ. ದುಃಖದ ಸಂಗತಿ ಅಲ್ವಾ ಪ್ರಿಯ ಬಂಧುಗಳೇ. ಅವ್ವ, ನಾನು ನಿನ್ನ ಕೂಡ ಕೆಲಸಕ್ಕೆ ಬರ್ತೀನಿ, ಇಬ್ಬರು ದುಡಿದ್ರೆ ಒಂದೇ ಆಳಿನ ಲೆಕ್ಕ ಸಾಹುಕಾರ ಕೊಡ್ಲಿ ಅಂತ ಎಂದೆ ಅಂತ ಹೇಳ್ತಾ ಇದ್ದಾರೆ.
ಅವನಿಗೆ ನನ್ನನ್ನು ದುಡಿಸಲು ಮನಸ್ಸಿರಲಿಲ್ಲ. ನನ್ನ ಒತ್ತಾಯಕ್ಕೆ ಒಪ್ಪಿದಳು. ಇಬ್ಬರೂ ದುಡಿಯಲು ಯತ್ನಿಸಿದವು. ಆದರೆ ದುಡಿದು ಗೊತ್ತೇ ಇಲ್ಲದ ನನ್ನ ಕೈತುಂಬ ಗುಳ್ಳೆಗಳೆದ್ದವು. ಹಾಗಾಗಿ ಅದು ಸಾಗಲಿಲ್ಲ. ಒಮ್ಮೆಯಂತೂ ಕಿತ್ತು ತಿನ್ನುವ ಬಡತನ ನನ್ನ ಮೇಲೆ ಎಂಥ ಸ್ಥಿತಿ ತಂದಿತೆಂದರೆ ಅದು ನೆನಪಾಗದೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತಿದೆ. ಇಲ್ಲಿ ಬಾಳಪ್ಪನವ್ರು ಕೆಲಸ ಮಾಡ್ತೀನಿ ಅಂತ ಸಿದ್ಧ ಆಗ್ತಾರೆ. ಆದರೆ ಅವ್ರ ತಾಯಿಯಾದ ಬಾಳಮ್ಮನವ್ರಿಗೆ ಮಗನನ್ನ ದುಡಿಸಲು ಅಂತ ಕೆಲಸ ಮಾಡಲು ಮನಸ್ಸಿರಲಿಲ್ಲ. ಆದರೂ ಸಹ ಮಗನ ಒತ್ತಾಯಕ್ಕೆ ಒಪ್ತಾರೆ. ಇಬ್ಬರೂ ದುಡಿಯಲು ಯತ್ನಿಸಿದವು. ತಾಯಿ ಮತ್ತು ಮಗ ಇಬ್ಬರೂ ಸಹ ದುಡಿಯಲು ಪ್ರಯತ್ನ ಪಟ್ಟರು. ಯತ್ನಿಸಿದವು ಅಂದ್ರೆ ಪ್ರಯತ್ನ ಪಡೋದು. ಆದರೆ ದುಡಿದು ಗೊತ್ತೇ ಇಲ್ಲದ ನನ್ನ ಕೈ ತುಂಬ ಗುಳ್ಳೆಗಳಾದವು. ಯಾವಾಗಲೂ ಕೆಲಸ ಮಾಡದೇ ಇದ್ದರೆ ಕೆಲಸ ಮಾಡಕ್ಕೆ ಹೋದ್ರೆ ಕೈಯೆಲ್ಲ ಗುಳ್ಳೆಗಳಾಗ್ತವೆ. ಆ ರೀತಿಯಲ್ಲಿ ಇವ್ರಿಗೂ ಆಯಿತು. ಹಾಗಾಗಿ ಅದು ಸಾಗಲಿಲ್ಲ. ಆ ಕೆಲಸ ಮಾಡೋಕ್ಕಾಗಲಿಲ್ಲ. ಒಮ್ಮೆಯಂತೂ ಕಿತ್ತು ತಿನ್ನುವ ಬಡತನ, ಅವ್ರಿಗೆ ಅಷ್ಟು ಕಿತ್ತು ತಿನ್ನುವ ಬಡತನ ಇತ್ತಂತೆ ಆಗಿನ ಸಮಯದಲ್ಲಿ. ನಮ್ಮ ಮೇಲೆ ಎಂಥ ಸ್ಥಿತಿ ತಂದಿದೆ ಅಂದರೆ, ಆ ಕುಟುಂಬದ ಮೇಲೆ ಎಂಥ ಸ್ಥಿತಿ ಬಂತು ಅಂದರೆ, ಅದು ನೆನಪಾದರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತದೆ. ಆ ನೆನಪು ಏಣಗಿ ಬಾಳಪ್ಪನವ್ರಿಗೆ ಬಂದರೆ ಕಣ್ಣಲ್ಲಿ ನೀರು ಬರ್ತದಂತೆ. ಎಲ್ಲರ ಕುಟುಂಬದಲ್ಲೂ ಸಂಧಿ ತುಂಬ ಕಷ್ಟ ಇತ್ತು. ಈಗಿನ ಕಾಲದಂಗಲ್ಲ. ಈಗೆಲ್ಲ ಬದಲಾವಣೆ ಆಗಿದೆ. ದೇಶ ಆಧುನಿಕವಾಗಿ ವಿಜ್ಞಾನ, ತಂತ್ರಜ್ಞಾನ, ಕೃಷಿ ಕ್ಷೇತ್ರ, ನೀರಾವರಿ ವೈಜ್ಞಾನಿಕವಾಗಿ ಮುಂದುವರೆದಿದೆ. ಆಗ ತುಂಬ ಬಡತನ ಇತ್ತು. ಆ ಸಮಯದಲ್ಲಿ ಊಟಕ್ಕೂ ಸಹ ಕಷ್ಟ ಇತ್ತು. ಒಂದು ದಿನ ರಾತ್ರಿ ಅವ್ವ ನನಗೆ ಊಟ ಬಡಿಸಿದಳು. ನಾನು ಉಂಡೆ. ಒಂದು ದಿನ ಏನಾಗುತ್ತಪ್ಪ ಅಂದರೆ, ಅವರವ್ವ ಬಾಳಪ್ಪನವ್ರಿಗೆ ಊಟ ಹಾಕ್ತಾರೆ. ನಾನು ಉಂಡೆ ಅಂದರೆ ಬಾಳಪ್ಪನವ್ರು ಊಟ ಮಾಡ್ತಾರೆ. ಕೂಡಲೇ ಹಾಕಿ ಮಲಗಲು ಹಾಸಿಗೆ ತಯಾರಿಸಿದಳು. ಅವ್ರ ತಾಯಿ ಕೂಡಲೇ ಬೇಗನೆ ಮಲಗಲು ಹಾಸಿಗೆಯನ್ನು ತಯಾರು ಮಾಡ್ತಾಳೆ. ಆಗ ನಾನು, ಅವ್ವ ನೀನು ಊಟ ಮಾಡುವಂಗಿಲ್ಲೇನು ಅಂತ ಕೇಳಿದೆ. ಎಂಥ ದುಃಖ ಆಗುತ್ತೆ ನೋಡಿ. ಆಗ ಬಾಳಪ್ಪನವ್ರು ಹೇಳ್ತಾರೆ, ಆಗ ನಾನು, ಅವ್ವ ನೀನು ಊಟ ಮಾಡುವಂಗಿಲ್ಲೇನು, ನೀನು ಊಟ ಮಾಡುವ ಹಾಗಿಲ್ವೇನು ಅಂತ ಕೇಳಿದೆ ಅಂತ ಹೇಳ್ತೇವೆ. ಏನು ಸನ್ನಿವೇಶ ಅದು ನೋಡೋಣ. ಹಾಗೆ ಏನೇನೋ ಆರೈಕೆ ಉತ್ತರ ಕೊಟ್ಟಳು. ಏನೇನೋ ಆರೈಕೆ. ಅವ್ರ ತಾಯಿ ಏನೇನೋ ಮಗನಿಗೆ ಕಷ್ಟ ಗೊತ್ತಾಗಬಾರ್ದು, ನಾನು ಊಟ ಮಾಡಿಲ್ಲ ಅನ್ನೋದು ಗೊತ್ತಾಗ್ಬಂತ ಮಗನಿಗೆ ಗೊತ್ತಾಗದಾಗಿ ಏನೇನೋ ಉತ್ತರ ಕೊಡ್ತಾಳೆ. ಅಂದು ಇಬ್ಬರಿಗೂ ಆಗುವಷ್ಟು ರೊಟ್ಟಿ ಮನೆಯಲ್ಲಿರಲಿಲ್ಲವೆಂಬ ಸತ್ಯ ಸಂಗತಿ ನನಗೆ ತಿಳಿಯಿತು. ಆಗ ಬಾಳಪ್ಪನವ್ರಿಗೆ ಉತ್ತರ ಕರ್ನಾಟಕದ ಜನಪ್ರಿಯ ಊಟ ರೊಟ್ಟಿ. ಆ ರೊಟ್ಟಿ ಇದೆಯಲ್ಲ, ಅದು ಇಲ್ಲ ಮನೆಯಲ್ಲಿ ಇಲ್ಲ ಅನ್ನೋದು ಸತ್ಯವಾದ ವಿಷಯ ಅವರಿಗೆ ತಿಳಿತದೆ. ಆಗ ಬಾಲಕ ಮನಸ್ಸು ಮಾಡ್ತಾನೆ. ಬಾಲಕ ಅವ್ರ ತಾಯಿಗೆ ಹೇಳ್ತಾನೆ, ಅವ್ವ ನಾಳೆಯಿಂದ ನಾವಿಬ್ರು ಕೂಡಿಯೇ ಊಟ ಮಾಡೋಣ. ಒಂದೇ ರೊಟ್ಟಿ ಇದ್ದರೆ ಅರ್ಧ ಅರ್ಧ ತಿನ್ನೋಣ ಎಂದು ಹೇಳಿದೆ. ಅವ್ವ ನಾಳೆಯಿಂದ ನಾವಿಬ್ರು ಸಹ ಕೂಡಿಯೇ ಒಟ್ಟಾಗಿಯೇ ಊಟ ಮಾಡೋಣ. ಒಂದೇ ರೊಟ್ಟಿ ಇದ್ದರೆ ಅರ್ಧ ಅರ್ಧ ತಿನ್ನೋಣ, ಅರ್ಧ ಅರ್ಧವನ್ನು ಹಂಚಿಕೊಂಡು ತಿನ್ನೋಣ ಎಂದು ಹೇಳಿದೆ. ಎಂತಹ ಮನಸ್ಸು ಮಗನಿಗೆ ನೋಡಿ. ಅರ್ಧ ಅರ್ಧ. ಇಲ್ಲಿ ಈ ಪದ ದ್ವಿರುಕ್ತಿಗಾಗ್ತದೆ ವ್ಯಾಕರಣಾಂಶದಲ್ಲಿ. ದ್ವಿರುಕ್ತಿ ಅಂದರೆ ಒಂದು ಪದವನ್ನು ಅರ್ಥಬದ್ಧವಾಗಿ 2 ಬಾರಿ ಉಚ್ಚಾರಣೆ ಮಾಡೋದು ಅಂತ ಆಗ್ತದೆ. ಆಗ ಆಕೆ ನನ್ನನ್ನು ತಬ್ಬಿಕೊಂಡೊತ್ತಾಗ ನಾನು ಹೊತ್ತು ಬಿಟ್ಟೆ. ಎಂತಹ ಸನ್ನಿವೇಶ ನೋಡಿ. ತಾಯಿ ಮತ್ತು ಮಗನ ಬಾಂಧವ್ಯ ಚೆನ್ನಾಗಿದೆ. ನಾವು ಸಹ ಈ ಪಾಠವನ್ನು ಓದ್ತಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಮಕ್ಕಳೇ. ಇದಕ್ಕೂ ಮೊದಲು ಒಂದು ಘಟನೆ ಹೇಳ್ತೀನಿ. ಇನ್ನೊಂದು ಘಟನೆನೇ ಹೇಳ್ತಾ ಇದ್ದಾರೆ. ನಾನು 6-7 ವರ್ಷದವನಿದ್ದಾಗ ನಡೆದ ಘಟನೆ ಇದು. ಏಣಗಿ ಬಾಳಪ್ಪನವ್ರಿಗೆ 6ರಿಂದ 7 ವರ್ಷ ಆಗಿರ್ತದೆ. ಈ ಘಟನೆ ನಡೆದಿರ್ತದೆ. ನಮ್ಮೂರಿನ ಸಮೀಪ ಸಂತಿಯಾಗೋ ಊರು. ಇಲ್ಲಿ ಸಂತಿ ಅಂದರೆ ಸಂತಿ ಅಂತ. ಉತ್ತರ ಕರ್ನಾಟಕದ ಕಡೆ ಸಂತಿ ಅಂತಾರೆ, ದಕ್ಷಿಣ ಕರ್ನಾಟಕದ ಕಡೆ ಜನರು ಸಂತಿ ಅಂತ ಕರೀತಾರೆ. ನಮ್ಮೂರಿನ ಸಮೀಪ, ಊರಿನ ಸಮೀಪ ಸಂತೆ ಆಗ್ತಿತ್ತಂತೆ. ಅಂದರೆ ಬೈಲುವಂಗಲ. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತದೆ. ಬೈಲುವಂಗಲ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬ್ರಿಟಿಷರು ಸೆರೆಮನೆಯಲ್ಲಿ ಇಟ್ಟಿದ್ದಂತಹ ಜಾಗ ಇದು. ಆ ಸಂತಿಗೆ ಪ್ರತಿ ಶುಕ್ರವಾರ ಎಲ್ಲರೂ ಹೋಗ್ತಿದ್ರು. ಆ ಸಂತೆ ಪ್ರತಿ ವಾರದಲ್ಲಿ ಶುಕ್ರವಾರ ನಡೀತಿತ್ತಂತೆ. ಎಲ್ಲರೂ ಹೋಗಿದ್ರಂತೆ. ಅದರಂತೆ ನಮ್ಮವ್ವನು ಹೋಗಿದ್ಲು. ಅವ್ರ ತಾಯಿಯೂ ಸಹ ಸಂತೆಗೆ ಹೋಗಿದ್ರು. ಸಂತೆಯಿಂದ ಬರುವಾಗ ಮಕ್ಕಳಿಗೆ ತಿನ್ನಲಾಕ ಏನಾದ್ರು ತರ್ತಾಳೆ ಎಂಬ ಆಸೆಯಿಂದ ಕಾಣಲು ಒಂಟೆ. ಚಿಕ್ಕ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸ್ಗಳು ತುಂಬ ಇಷ್ಟ ಅಲ್ವಾ. ಹಾಗೆಯೇ ಬಾಳಪ್ಪನವ್ರಿಗೆ ಅವ್ರ ತಾಯಿ ಸಂತೆಯಿಂದ ಏನಾದರೂ ತರ್ತಾರೆ ಅಂತ ಆಸೆಯಿಂದ ತಾಯಿಯನ್ನು ನೋಡಲು ಹೋಗ್ತಾ ಇದ್ದಾರೆ. ನಾವು ಸಹ ಚಿಕ್ಕಂದಿನಲ್ಲಿದ್ದಾಗ ನಮ್ಮ ತಂದೆ ತಾಯಿಗಳು ಹೊರಗಡೆ ಹೋದಾಗ, ಹಳ್ಳಿಯಿಂದ ಪೇಟೆಗೆ ಹೋದಾಗ ನಾವು ಏನು ತರ್ತಾರೆ ಅಂತ ಊರ ಮುಂದೆ ಕಾಯ್ತಾ ಇರೋದು ಎಷ್ಟೋ ಸಲ ನಾನು ಸಹ ಮಾಡ್ತಿದ್ದೆ. ತರ್ತಾಳೆ ಅಂದರೆ ತರುತ್ತಾಳೆ. ಇದು ಗ್ರಾಮೀಣ ಪದ. ತರ್ತಾಳೆ ಅನ್ನೋದು ಗ್ರಾಂಥಿಕ ರೂಪ, ತರುತ್ತಾಳೆ ಅಂತ. ಆದರೆ ದೊಡ್ಡ ಮಳೆಯಿಂದಾಗಿ, ಅವತ್ತು ದೊಡ್ಡ ಮಳೆ ಬಂದಿರ್ತದೆ. ಆದರೆ ದೊಡ್ಡ ಮಳೆಯಿಂದಾಗಿ ಮುಂದೆ ಹೋಗಲಾರದೆ ಕಾಲುವೆಯಲ್ಲಿ ಜಾರಿ ಬಿದ್ದೇನಂತೆ. ದೊಡ್ಡ ಮಳೆ ಬಂತು, ಜೋರು ಮಳೆ ಬಂದಿತ್ತು. ಅದರಿಂದ ಬಾಳಪ್ಪನವ್ರಿಗೆ ಹೋಗಲಾರದೆ ಕಾಲುವೆಯಲ್ಲಿ ಜಾರಿ ಬಿದ್ರಂತೆ. ಮೇಲೆ ಬರಾಕೆ ತ್ರಾಣ ಉಳಿದಿರಲಿಲ್ಲ. ಮೇಲೆ ಅಂದರೆ ಮೇಲೆ, ಬರಾಕೆ ಅಂದರೆ ಬರುವುದಕ್ಕೆ ತ್ರಾಣ ಉಳಿದಿರಲಿಲ್ಲ ಅಂದರೆ ಬಲ ಇರಲಿಲ್ಲ ಅಂತ ಅದರ ಅರ್ಥ. ತ್ರಾಣ ಅಂದರೆ ಬಲ, ಶಕ್ತಿ ಅಂತ ಅರ್ಥ ಅಂತ ಹೇಳ್ಕೊತಾ ಇದ್ದಾರೆ. ತೇಲುತ್ತಾ ತೇಲುತ್ತಾ, ಇದು ದುರುಕ್ತಿ. ಹೊರಟಾಗ ಹಿರಿಯರೆಲ್ಲ ಕೂಡುವ ಮಠಪತಿಯವರ ಕಟ್ಟೆಯಲ್ಲಿ ಕುಂತವರು ನೋಡಿ ಮೇಲೆ ಎತ್ತಿ ಉಪಚರಿಸಿದವರಂತೆ. ಆಗಿನ ಕಾಲದಲ್ಲಿ ಮಠಪತಿಯವರ ಕಟ್ಟೆ ಅವ್ರತಾ ಇತ್ತೇನೋ,
ಅಲ್ಲಿ ಅವರು ಅಂದರೆ ಕುಳಿತವರು ನೋಡಿ ಮ್ಯಾಲೆ ಅಂದರೆ ಮೇಲೆ ಎತ್ತಿ ಆ ಮಗನನ್ನ ಉಪಚಾರ ಮಾಡಿದ್ರಂತೆ. ಇಂತಹ ಅನೇಕ ಪ್ರಸಂಗಗಳನ್ನು ದಾಟಿ ಬಂದಿರುವ ನನ್ನ ಬದುಕಿನಲ್ಲಿ ನನಗೆ ಆಶ್ಚರ್ಯವೂ ಲಭಿಸಿತು, ಸರ್ಪ್ರೈಸೂ ಆಗುತ್ತೆ. ಆದರೆ ಗರ್ವ ಬರಲಿಲ್ಲ, ಜಂಬ ಬರಲ್ಲ ನೋಡಿ ಇಂಥ ಮಹಾನ್ ವ್ಯಕ್ತಿ. ದುಡ್ಡಿನಿಂದ ನನಗೆ ಮದ ಬರಲಿಲ್ಲ. ದುಡ್ಡು ಏಣಗಿ ಬಾಳಪ್ಪನವರಿಗೆ ಬಂದಾಗಿ ಬೇಕಾದಷ್ಟು ಬಂತು. ಅವರಿಗೆ ಮದ ಅಂದರೆ ಗರ್ವ, ಅಹಂಕಾರ ಬರಲಿಲ್ಲ. ಅದರಿಂದ ಯಾವ ವ್ಯಸನಕ್ಕೂ ನಾನು ತುತ್ತಾಗಲಿಲ್ಲ. ಇದು ನನ್ನ ಅವ್ವಾಳ ಸ್ಮರಣೆಯ ಫಲ ಎಂದು ಇಲ್ಲಿ ನೆನಪಿಸಿಕೊಳ್ಳಲಾರದೆ ಇರಲಾರೆ. ಒಂದು ಕಡೆ ಏಣಗಿ ಬಾಳಪ್ಪನವರು ಹೇಳ್ತಾ ಇದ್ದಾರೆ ನೋಡಿ, ಅವ್ರಿಗೆ ಬೇಕಾದಷ್ಟು ನಾಟಕ ಕ್ಷೇತ್ರ, ಸಿನಿಮಾ ರಂಗದಲ್ಲಿ ಅಭಿನಯಿಸಿದಾಗ ಹಣ ಬಂತು, ಸಮಾಜದಿಂದ ಹಣ ಬಂತು. ಹಣ ಬಂದಾಗ ಅವ್ರಿಗೆ ಯಾವುದೇ ವ್ಯಸನಕ್ಕೂ ನಾನು ತುತ್ತಾಗಲಿಲ್ಲ. ವ್ಯಸನ ಅಂದ್ರೇನು? ಹೊಡಿತದ ಚಟ, ಸ್ವೀಟು, ವೇಶ್ಯರ ಸಹವಾಸ, ಜೂಜು, ಮಟ್ಕ, ವಿಲಾಸಿ ಜೀವನ ಅಂತಹ ವ್ಯಸನಕ್ಕೆ ಅವರು ಒಳಗಾಗಲಿಲ್ಲ. ಇದು ನನ್ನ ಅವ್ವಾಳ ಸ್ಮರಣೆಯ ಫಲ, ಅವರು ತಾಯಿ ಕಲಿಸಿಕೊಟ್ಟಂತಹ ಬುದ್ಧಿವಾದದ ಮಾತುಗಳ ಫಲವಾಗಿದೆ ಅಂತ ಇಲ್ಲಿ ನೆನಪಿಸ್ಕೋತಾ ಇದ್ದಾರೆ ಏಣಗಿ ಬಾಳಪ್ಪನವರು. ಆದ್ರಿಂದ ಮಕ್ಕಳೇ ಕೇಳಿ, ಯಾವತ್ತೂ ಸಹ ತಂದೆ ತಾಯಿಯರು ಹೇಳಿದ ಬುದ್ಧಿವಾದದ ಮಾತುಗಳನ್ನು ನಾವು ಪಾಲನೆ ಮಾಡಿಕೊಂಡು ಅವರ ಆದರ್ಶಗಳನ್ನು ಪಾಲಿಸುತ್ತಾ ಮುನ್ನಡೆಯಬೇಕು. ನಮ್ಮ ಜೀವನ ಸುಗಮವಾಗ್ತದೆ, ಚೆನ್ನಾಗಿರ್ತದೆ, ಮುಂದೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರ್ತದೆ. ಅದರಿಂದ ತಂದೆ ತಾಯಿಗಳಿಗೆ ಗೌರವ ಬೆಲೆಯನ್ನು ಕೊಡಬೇಕು. ಮುಂದುವರೆದು ಇನ್ನು ನಾನು ಓದಿದ್ದು 4ನೇ ಇಯತ್ತೆಯವರೆಗೆ ಮಾತ್ರ. ಏಣಗಿ ಬಾಳಪ್ಪನವರು ಎಷ್ಟು ಓದಿದ್ರು? 4ನೇ ಇಯತ್ತೆ ಅಂದರೆ ಇಯತ್ತೆ ಅಂದರೆ ತರಗತಿ ಕ್ಲಾಸು. 4ನೇ ತರಗತಿವರೆಗೆ ಅಂದರೆ 4th ಸ್ಟ್ಯಾಂಡರ್ಡ್ವರೆಗೆ ಮಾತ್ರ ಓದಿದ್ರು. ನನ್ನ ಬಡತನ, ಜ್ಞಾನ ಇವನ್ನು ಮುಚ್ಚಿಡಲು ನಾನು ಬಯಸುವುದಿಲ್ಲ. ಏಣಗಿ ಬಾಳಪ್ಪನವರಿಗೆ ಬಹಳ ಬಡತನ ಇತ್ತು, ಅಜ್ಞಾನ ಇತ್ತು. ಇವನ್ನು ಅವರು ಮುಚ್ಚಿಡಲಿಲ್ಲ. ಬೇರೆಯವರಾದ್ರೆ ನಾನು ಹಾಗೆ ಹೀಗೆ ಅಂತ ಬುಟಾಟಿಕೆ ಬಿಡ್ತಿದ್ರು. ಇವರು ಆ ರೀತಿ ಹೇಳಿಲ್ಲ, ನೇರವಾಗಿ ಹೇಳಿದ್ರು. ಇಂಥದ್ರಲ್ಲಿ ದೈವತತ್ವವಾಗಿ ನನಗಿದ್ದದ್ದು ಒಳ್ಳೆಯ ಕಂಠ. ಗಾಡ್ ಗಿಫ್ಟ್ ಆಗಿ ಬಂತು ಇವರಿಗೆ. ಕಂಠ ಅಂದರೆ ದೈವತತ್ವವಾಗಿ ನನಗೆ ಇದ್ದದ್ದು ಒಳ್ಳೆಯ ಕಂಠ. ಅವರು ಆಡೋದಕ್ಕೆ ಒಳ್ಳೆಯ ಕಂಠವಿತ್ತು. ರಾಗಗಳನ್ನು ಆಡೋದಕ್ಕೆ, ಒಳ್ಳೆಯ ಹಾಡುಗಳನ್ನು ಹಾಡೋದಕ್ಕೆ, ಇವರಿಗೆ ಟ್ಯೂನ್ ಹಾಕೋಕ್ಕೆ ತುಂಬ ಚೆನ್ನಾಗಿತ್ತು ಅವರ ವಾಯ್ಸು. ಕಂಠ ಅಂದರೆ ವಾಯ್ಸ್ ಅಂತಾರೆ. ಈಗ ನೀವು ಉದಾಹರಣೆಗೆ ಕನ್ನಡದ ಚಲನಚಿತ್ರ ಜನಮಾದ ಜೋಡಿ ಶಿವರಾಜ್ ಕುಮಾರ್ ಅಭಿನಯದ ಚಿತ್ರದಲ್ಲಿ ಒಂದು ಹಾಡನ್ನು ಏಣಗಿ ಬಾಳಪ್ಪನವರು ಸನ್ಯಾಸಿಯ ವೇಷಧಾರಿಯಾಗಿ ತಂಬೂರಿಯನ್ನು ಹಿಡ್ಕೊಂಡು ಆಡಿದ್ದಾರೆ ನೋಡಿ. ದೇಹವೆಂದರೆ ಓಮನಜ, ಮೂಳೆ ಮಾಂಸಗಳ ಕಡಿ ತನುಜ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಗಮನಿಸಿ ಮಕ್ಕಳ. ಅದರಿಂದ ಶಾಲೆಯಲ್ಲಿ ನನ್ನಿಂದ ಕವಿತೆಗಳನ್ನು ಆಡಿಸಿ ಗುರುಗಳು ಸಂತೋಷ ಪಡುತ್ತಿದ್ದರು. ಭಜನೆ ಮೇಳದ ನನ್ನಿಂದ ಆಡಿಸಿ ನಮ್ಮೂರವರು ಸಂತೋಷ ಪಡುತ್ತಿದ್ದರು. ಭಜನೆ ಅಂದರೆ ಭಜನೆಗಳನ್ನ ಆಡೋದು ನೋಡಿದಿರಲ್ಲ, ಆ ಮೇಳಗಳನ್ನು ನಡೆಸ್ತಿದ್ರು. ಅಲ್ಲಿ ಅವ್ರ ಊರಿನವರು ಆಡಿಸ್ತಿದ್ರಂತ ಬಾಳಪ್ಪನವರಿಂದ, ಸಂತೋಷವನ್ನು ಪಡ್ತಿದ್ರು. ಅಂದರೆ ಸೃಷ್ಟಾವ್ಯವಾದ ಹಾಡುಗಳನ್ನು ಹಾಡ್ತಾ ಇದ್ರು. ನಮ್ಮೂರ ರಸಿಕರು ಬಯಲಾಟ ಮಾಡಿದರೆ ಅದರಲ್ಲಿ ನನಗೆ ಬಾಲಪಾತ್ರ ಕೊಡ್ತಿದ್ರು. ಅವ್ರ ಊರಿನ ರಸಿಕರು, ಕಲೆಯನ್ನು ಆರಾಧಿಸುವಂತಹ ರಂಗ ರಸಿಕರು, ಬಯಲಾಟ ಅಂದರೆ ಬಯಲಿನಲ್ಲಿ ಆಡುವಂತಹ ನಾಟಕಗಳು, ಇವುಗಳನ್ನು ಬಯಲಾಟ ಅಂತ ಕರೀತಾರೆ. ಬಯಲಾಟ ಅಂದರೆ ನಾಟಕ ಮಾಡಿದ್ರೆ ನನಗೆ ಬಾಲಪಾತ್ರ ಅಂದರೆ ಮಕ್ಕಳ ಪಾತ್ರಗಳನ್ನು ಕೊಡ್ತಿದ್ರು. ನನ್ನ ಮಕ್ಕಳ ಪಾತ್ರಗಳನ್ನು ಮೆಚ್ಚಿ ಬೆನ್ನು ತಟ್ತಿದ್ರು. ಅಂದರೆ ಬೆನ್ನು ತಟ್ಟು ಅಂದರೆ ನುಡಿಗಟ್ಟು, ಪ್ರೋತ್ಸಾಹಿಸು ಅಂತ ಇದ್ರ ಅರ್ಥ. ಆ ಊರಿನ ಜನರೆಲ್ಲ ಏಣಗಿ ಬಾಳಪ್ಪನವರಿಗೆ ಬೆನ್ನು ತಟ್ತಿದ್ರು ಅಂದರೆ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಅಲ್ಲಿವರೆಗೆ ಆಟ ಆಡ್ತಿದ್ರು, ನಾಟಕ ನಾಟಕವನ್ನು ಆಡಿರಲಿಲ್ಲ. ಗರುಡ ಸದಾಶಿವರಾಯರು ಬಹಳ ಪ್ರಸಿದ್ಧವಾದ ನಾಟಕಕಾರರು ಬರೆದ ಪಾದುಕ ಪಟ್ಟಾಭಿಷೇಕ ನಾಟಕ ಪ್ರಾರಂಭ ಮಾಡಿದ್ರು. ಅದರಲ್ಲಿ ನನಗೆ ಭರತನ ಪಾತ್ರ ಕಟ್ಟಿಟ್ಟಿದ್ದು. ಗರುಡ ಸದಾಶಿವರಾಯರು ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಬಾಳಪ್ಪನವರಿಗೆ ಭರತನ ಪಾತ್ರವನ್ನು ಕೊಟ್ಟಿದ್ರು. ಜನರ ಮೆಚ್ಚುಗೆ ಅಂತೂ ಇದ್ದದ್ದೇ. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಭರತನ ಪಾತ್ರವನ್ನು ಮಾಡಿದ್ರು. ಅದರಿಂದ ಜನರು ಮೆಚ್ಕೊಂಡಿದ್ರು. ಈ ಮೆಚ್ಚುಗೆಯಿಂದಾಗ ನನ್ನನ್ನು ಕಂಪನಿಯವರು ಪಾತ್ರ ಮಾಡಕ್ಕೆ ಕರೆಯಕ್ಕೆ ಬಂದ್ರು. ಭರತನ ಪಾತ್ರವನ್ನು ಮಾಡಿದ್ರಲ್ಲ, ಬಹಳ ಜನರಲ್ಲಿ ಇಷ್ಟ ಆಯ್ತಲ್ಲ. ಅದರಿಂದ ಕಂಪನಿಯವರು ಇವರನ್ನು ಹುಡುಕಿಕೊಂಡು ನೀವೊಂದು ಪಾತ್ರ ಮಾಡಾಕ ಕರೆಯಕ್ಕೆ ಬಂದ್ರು. ಅಂದ್ರೆ ಪಾತ್ರವನ್ನು ಮಾಡುವುದಕ್ಕೆ ಕರೆಯುವುದಕ್ಕೆ ಬಂದ್ರು. ಅಂದ್ರೆ ನಾಟಕ ಕಂಪನಿಯವರು ಬಾಳಪ್ಪನವ್ರನ್ನ ನೀವು ನಮ್ಮ ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡಿ ಅಂತ ಕರೆಯುವುದಕ್ಕೆ ಬಂದ್ರು. ನಮ್ಮೂರವರೆಲ್ಲರಿಗೂ ಸಂತೋಷ ಆಯಿತು, ಹೆಮ್ಮೆ. ನಮ್ಮೂರ ಹಿರಿಯರ ಜೊತೆ ಹೋಗಿ ಭರತನ ಪಾತ್ರ ಮಾಡಿದೆ, ಜನ ಮೆಚ್ಚಿದ್ರು. ವಿಶೇಷವೆಂದರೆ ಆ ಕಾಲದಲ್ಲಿ ದಶರಥನ ಪಾತ್ರ ವಹಿಸಿದವರು ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ನನ್ನ ಪಾತ್ರ ನೋಡಿ ಬೆನ್ನು ತಟ್ಟಿದರು. ಅವರು ಸಹ ಪ್ರೋತ್ಸಾಹವನ್ನು ಕೊಡ್ತಾರೆ. ಮುಂದೆ ಕೆಲವು ದಿನಗಳ ನಂತರ ಧಾರವಾಡದ ಶಿವಲಿಂಗ ಸ್ವಾಮಿಗಳು ನನ್ನನ್ನು ತಮ್ಮ ಲಿಂಗರಾಜ ನಾಟ್ಯ ಸಂಘಕ್ಕೆ ಕರೆಸಿಕೊಂಡು ಅಲ್ಲಿಗೆ ಏಣಗಿ ಬಾಳಪ್ಪನವ್ರನ್ನ ಕರೆಸ್ಕೋತಾರೆ. ಅದು 1928ನೇ ಇಸವಿ, ಬ್ರಿಟಿಷ್ ಆಳ್ತಿದ್ದಂಥ ಆಗಿನ ಕಾಲ. ಆ ವರ್ಷದಲ್ಲಿ ಅವರು ಕಲ್ಲಾಗಿದ್ದ ನನ್ನನ್ನು ಕಟ್ಟೆದು ಮೂರ್ತಿ ಮಾಡಿದರು. ಶಿಲ್ಪಿ ಒಂದು ಕಲ್ಲನ್ನು ಎತ್ತಿ ಹೇಗೆ ಸುಂದರವಾದ ವಿಗ್ರಹವನ್ನು ಮಾಡ್ತಾರೋ ಹಾಗೆ ಇಲ್ಲಿ ಲಿಂಗರಾಜ್ಯ ನಾಟ್ಯ ಸಂಘ ಏಣಗಿ ಬಾಳಪ್ಪನವರು ಏನೂ ಗೊತ್ತಿರಲ್ಲ ಅಂಥವ್ರನ್ನ ದೊಡ್ಡ ಕಲಾವಿದನನ್ನಾಗಿ ಮಾಡಿದರು. ಎಲ್ಲೋ ಬಿದ್ದು ಹೋಗಬಾರದೆಂದು ರಂಗಭೂಮಿ ಗುಡಿಯ ಒಂದು ಮೂಲೆಯಲ್ಲಿ ನನ್ನನ್ನು ನಿಲ್ಲಿಸಿದರು. ನೋಡಿ ಅಂತ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಬೇರೆಯವರಾದ ಗರ್ವವನ್ನು ಪಡೋರು. ಅಂತಹ ಸಾಧಾರಣ ವ್ಯಕ್ತಿಯಾಗಿರು ಏಣಗಿ ಬಾಳಪ್ಪನವರು. ಮಕ್ಕಳೇ, ನಿಮಗೆಲ್ಲರಿಗೂ ಸಹ
ಯಣಗಿ ಬಾಳಪ್ಪನವರ ನನ್ನ ಬಾಲ್ಯ ಪಾಠ ಇಷ್ಟವಾಗಿದೆ ಅಂತ ಭಾವಿಸ್ಕೊತಿದ್ದೀನಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.